ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ಈ ರೀತಿ ಆಂಟಿಕ್ ಬೀಡ್ಸ್ ನ ತಗೊಂಡಿದ್ದೀನಿ, ಫ್ಲವರ್ ಬೀಡ್ಸ್. ನಿಮ್ಗೆ ಏನಾದ್ರು ಮೆಟೀರಿಯಲ್ಸ್ ಬೇಕು ಅಂತಂದ್ರೆ ಈ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಮೆಟೀರಿಯಲ್ಸ್ ಅಂತ ಒಂದು ಕಾಂಟ್ಯಾಕ್ಟ್ ನಂಬರು, ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವರ ಒಂದು ವೆಬ್ಸೈಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ನೀವು ಅಲ್ಲಿನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂದ್ರೆ ಅವರ ವೆಬ್ಸೈಟ್ ನ ವಿಸಿಟ್ ಮಾಡಿದ್ರೆ ಏನೆಲ್ಲ ಐಟಮ್ ಸಿಗುತ್ತೆ ಅನ್ನೋದು ನಿಮ್ಗೆನೆ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ 6 ಎಳೆ ದಾರನ ತಗೊಂಡಿದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ನೀಡಲ್ ನಂಬರ್ 10 ತಗೊಂಡಿರೋದು. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದ್ಮೇಲೆ ನಾವು ಇವಾಗ ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಪಾಯಿಂಟ್ಗೆ ಲಾಕ್ ಮಾಡಿದೀವ ಏನು ಅಂತ. ಇವಾಗ ಒಂದು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗಾರು ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಆ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಬೀಡ್ ನ ಹಾಕೊಂಡು ಬೀಡ್ ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆಮೇಲೆ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಲೇಸ್ಗೆ ನಾನು ಬೀಡ್ ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ನಾವು ಚೆಕ್ ಮಾಡ್ಕೋಬೇಕು ಸುಕ್ಕೇನಾದ್ರೂ ಇದೆಯಾ, ಕರೆಕ್ಟ್ ಆಗಿದ್ಯಾ ಅಂತ. ಬೇಸ್ ಲೈನ್ ನ ವರ್ಕ್ ಮಾಡ್ಕೋಬೇಕಾದ್ರೆ ಆದಷ್ಟು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ 4 ಚೈನ್ಗಳು ಹಾಕೊಳ್ಳೋಣ. 4 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಒಂದು ಬೀಡ್ ನ ತಗೊಳ್ಳೋಣ. ಬೀಡ್ ನ ಹಾಕಿ ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಲೇಸ್ಗೆ ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಪಾಯಿಂಟ್ಗೆ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವತ್ತಿನ ಬೇಸ್ ಲೈನ್ ಈ ರೀತಿ ಇರುತ್ತೆ. 4 ಚೈನ್ ಬೀಡ್, 4 ಚೈನ್ ಬೀಡ್. ಇದೇ ತರ ನಾವು ಲೇಸ್ ಪೂರ್ತಿ ವರ್ಕ್ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ನೀವು ಸೀರೆಗೆ ಮಾಡ್ತಾ ಇದ್ರೆ ಸೀರೆ ಪೂರ್ತಿ 4 ಚೈನು 1 ಬೀಡು, 4 ಚೈನು 1 ಬೀಡು, ಇದೇ ರೀತಿ ಬೇಸ್ ಲೈನ್ ನೀವು ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬೇಸ್ ಲೈನ್ ಕರೆಕ್ಟ್ ಆಗಿ ಫೋಕಸ್ಡ್ ಆಗಿ ಮಾಡ್ಕೊಳ್ಳಿ, ಎಲ್ಲೂ ಸುಕ್ ಬರಬಾರ್ದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಸೀರೆ ಪೂರ್ತಿ ಅಂದ್ರೆ ಲೇಸ್ ಪೂರ್ತಿ ಹಾಕಿದ್ದೀನಿ. ಇದೇ ರೀತಿ ಬೇಸ್ ಲೈನ್ ನ ಮಾಡ್ಕೊಳ್ಳಿ. ನಾನು 2 ಇಲ್ಲ 3 ಆರ್ಚ್ ಆಗೋಷ್ಟೇ ನಾನು ಮಾಡಿರೋಂಥದ್ದು. ಇವಾಗ ನಾನು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕಿ ಲೇಸ್ ನ ನೀವು ಟರ್ನ್ ಮಾಡ್ಕೋಬೇಕು. ನಾನಿವಾಗ ಲೇಸ್ ನ ಟರ್ನ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ 4 ಚೈನ್ ನ ಗ್ಯಾಪ್ ಇತ್ತಲ್ವಾ, ಈ 4 ಚೈನ್ ನ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1, ಮತ್ತೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ಸೇಮ್ 4 ಚೈನ್ ನ ಗ್ಯಾಪ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಫಸ್ಟ್ 2ರಿಂದ ಹೊರಗಡೆ ಬರಬೇಕು ದಾರ ತಗೊಂಡು, ಮತ್ತೆ ದಾರ ತಗೊಂಡು 2ರಿಂದ ಹೊರಗಡೆ. ಮತ್ತೆ ನಾನು 4 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 4 ಡಬಲ್ ಕ್ರೋಶೆನ 4 ಚೈನ್ ನ ಗ್ಯಾಪ್ ಒಳಗಡೆ ವರ್ಕ್ ಮಾಡ್ಕೊಂಡೆ. ನಾನು ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಸ್ ಲೈನ್ ಅಲ್ಲಿ 4 ಚೈನ್ ಹಾಕಿದ್ರಿ ಅಲ್ವಾ, ಸೊ ಇಲ್ಲೂ ಕೂಡ 4 ಚೈನ್ ಕೂಡ ನೀವು ಹಾಕೋಬಹುದು. ಬೀಡ್ ಮೇಲೆ 4 ಚೈನ್ ಇಂದ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಅಂದ್ರೆ ನಾನು 3 ಚೈನ್ ಹಾಕಿದ್ದೀನಿ ಅಲ್ವಾ, ಸೊ ಆ ಜಾಗದಲ್ಲಿ 4 ಚೈನ್ ಕೂಡ ನೀವು ಹಾಕೋಬಹುದು. ಮತ್ತೆ ಇಲ್ಲಿ 4 ಚೈನ್ ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಲೆಂತ್ ಕಡೆ ಆದಷ್ಟು ಗಮನ ಇಟ್ಕೊಳ್ಳಿ. ನೋಡಿ, 4 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ ಚೈನ್ ಹಾಕೊಳ್ಳಿ. ಸೊ ಇಲ್ಲಿ 3 ಚೈನ್ ಹಾಕಿದ್ದೆ, ಈ ಜಾಗದಲ್ಲಿ ಬೇಕು ಅಂದ್ರೆ ನೀವು 4 ಚೈನ್ ಹಾಕೋಬಹುದು. 4 ಚೈನ್ ಹಾಕಿ ಡೈರೆಕ್ಟ್ ಆಗಿ ನೋಡಿ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ 4 ಡಬಲ್ ಕ್ರೋಶೆ. ಇದೇ ತರ 4 ಚೈನ್ ಗ್ಯಾಪ್ಗೆ 4 ಡಬಲ್ ಕ್ರೋಶೆ ಬರಬೇಕು. ಬೀಡ್ ನ ಮೇಲೆ 3 ಅಥವಾ 4 ಚೈನ್ ನ ಹಾಕೋಬೇಕು. ಎಲ್ಲೂ ಲಾಕ್ ಮಾಡಬಾರ್ದು, ಡೈರೆಕ್ಟ್ ಆಗೇನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು.
ಫ್ರೆಂಡ್ಸ್ ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಫುಲ್ ಎಂಡ್ ವರೆಗೂ. ಇವಾಗ ಫ್ರಂಟ್ ಸೈಡ್ ಗೆ ತಗೋತಾ ಇದೀನಿ. ಫ್ರಂಟ್ ಸೈಡ್ ತಗೊಂಡಾಗ ನೋಡಿ ರಿವರ್ಸ್ ಡಬಲ್ ಕ್ರೋಶೆ ಈ ರೀತಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಕೊನೆಯದಾಗಿ ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆ ಬರೋ ಚೈನ್ಗೆ ನಾನು ಇನ್ನೊಂದು ಕಲರ್ ದಾರನ ಹಾಕೋತಾ ಇದ್ದೀನಿ. ಇವಾಗ ನಾರ್ಮಲ್ ನಾಟ್ಗಳನ್ನ ಹಾಕೋಬೇಕು. ಈ ರೀತಿ ಟೈಟ್ ಆಗಿ ನಾರ್ಮಲ್ ನಾಟ್ಗಳನ್ನ ಹಾಕೊಳ್ಳಿ. ಸೊ ಈ ರೀತಿನೇ ವರ್ಕ್ ಮಾಡ್ಕೊಳ್ಳಿ. ಪ್ರತಿ ಲೇಯರ್ ನ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಗಂಟ್ ಹಾಕಿ ತೋರಿಸಿರ್ತೀನಿ. ಸೊ ಗಂಟ್ನ ತೆಗೆದ್ಬಿಟ್ಟು ಈ ರೀತಿ ನಾರ್ಮಲ್ ಆಗಿ ನೀವು ನಾಟ್ಗಳನ್ನ ಹಾಕಿ ಲಾಕ್ ಮಾಡ್ಬೋದು. ಮತ್ತೆ ಸೇಮ್ ಪಾಯಿಂಟ್ ಗೆ ನೀಡಲ್ನ ಹಾಕಿ ಒಂದು ಚೈನ್ ಹಾಕೋತಾ ಇದೀನಿ. ಇವಾಗ ಇಲ್ಲಿ 4 ಚೈನ್ ಗ್ಯಾಪ್ ಒಳಗಡೆ ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶೆ ಮಾಡಕ್ ಆಗಲ್ಲ. ಸೊ ಇವಾಗ ಚೈನ್ ಗಳು ಹಾಕೋತಾ ಇದೀನಿ. 1 2 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಡೈರೆಕ್ಟ್ ಆಗಿ 4 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದೀನಿ. ಅಂದ್ರೆ 3 ಚೈನ್ ಬೇಕಾದ್ರೂ ಹಾಕೋಬಹುದು, 4 ಚೈನ್ ಬೇಕಾದ್ರೂ ಹಾಕೋಬಹುದು ಅನ್ನೋದ್ರಿಂದ ಆ ಒಂದು ಚೈನ್ ಗ್ಯಾಪ್ಗೆ, ಅಂದ್ರೆ ಬೀಡ್ ನ ಮೇಲೆ ಚೈನ್ ಇದೆ ಅಲ್ವಾ, ಅಲ್ಲಿಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಸೊ ಬೇಸ್ ಲೈನು ಯಾವ ರೀತಿ ಬಂದಿತ್ತು ಅಲ್ವಾ ನಮ್ಗೆ, ಸೊ ಅದೇ ರೀತಿ ವರ್ಕ್ ಮಾಡುವಂತದ್ದು. 4 ಡಬಲ್ ಕ್ರೋಶೆ ಮತ್ತೆ 4 ಚೈನ್ ಹಾಕಿ 4 ಡಬಲ್ ಕ್ರೋಶೆ. ನೋಡಿ 4 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ ನೆಕ್ಸ್ಟ್ 4 ಚೈನ್ ಅಂದ್ರೆ ನೆಕ್ಸ್ಟ್ ಬೀಡ್ ನ ಮೇಲೆ ಇರೋ ಚೈನ್ಗೆ ನಾವು ವರ್ಕ್ ಮಾಡ್ಬೇಕಲ್ವಾ, ಅಲ್ಲಿಗೆ 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟ್ ಆಗಿ ಬೀಡ್ ನ ಮೇಲೆ ಇರುವಂತ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ ಕಡೆ ರಿವರ್ಸ್ ಡಬಲ್ ಕ್ರೋಶೆ ಬಂದ್ರೆ ಒಂದ್ ಕಡೆ ನಮ್ಗೆ ಸ್ಟ್ರೈಟ್ ಅಂದ್ರೆ ಫ್ರಂಟ್ ಡಬಲ್ ಕ್ರೋಶೆ ಬರುತ್ತೆ. ಮತ್ತೆ ಇವಾಗ ಡಬಲ್ ಕ್ರೋಶೆ. ಸೊ 4 ಚೈನ್ ಗ್ಯಾಪ್ ಒಳಗಡೆಗೆ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ನಾನು 4 ಕೌಂಟಿಂಗ್ ಅಲ್ಲಿ ಮಾಡ್ತಿರೋದು. ನಿಮ್ಗೆ ಬೇಕು ಅಂದ್ರೆ ಬೇಸಲ್ ಕೂಡ 5 ಡಬಲ್ ಕ್ರೋಶೆ, ಈ ಲೇಯರ್ ಕೂಡ 5 ಡಬಲ್ ಕ್ರೋಶೆ, ಈ ರೀತಿ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಮತ್ತೆ ಇವಾಗ 4 ಚೈನ್ ಗಳನ್ನ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಡೈರೆಕ್ಟ್ ಆಗಿ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ವರ್ಕ್ ಮಾಡಿದ್ವಿ ಅಲ್ವಾ, ಇದೇ ತರ ಪೂರ್ತಿ ನಾವು ವರ್ಕ್ ಅನ್ನ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಎಂಡ್ ವರೆಗೂ ಮಾಡಿ ಆಗಿದೆ. ಎಂಡ್ ಅಲ್ಲೂ ಅಷ್ಟೇ 2 ಚೈನ್ ಹಾಕಿ ನಾನು ಲಾಕ್ ಮಾಡ್ಕೊಂಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ, ಸೊ ಎಂಡ್ ಅಲ್ಲಿ 2 ಚೈನ್ ಹಾಕಿ ಎಂಡ್ ಮಾಡಿದೀನಿ. ಮತ್ತೆ ಇಲ್ಲಿ ನಾವು ಪಿಂಕ್ ನ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ ಗೆ ಲಾಕ್ ಮಾಡ್ಕೋತಾ ಇದೀನಿ. ಸೊ ದಾರ ಎಳೆದು ಕೂಡ ನೀವು ಲಾಕ್ ಹಾಕೋಬಹುದು. ಇಲ್ಲಿ 2 ಚೈನ್ ನ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ, ಮತ್ತೆ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇತ್ತಲ್ವಾ, ಅದ್ರ ಮೇಲ್ಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಇಲ್ಲಿ ಕೊನೆ ಡಬಲ್ ಕ್ರೋಶೆ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ 4 ಚೈನ್ ನ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ 4 ಚೈನ್ ನ ಲಾಕ್ ಮಾಡ್ಕೋಬೇಕು. ನೋಡಿ 4 ಚೈನು 2 ಟೈಮ್ಸ್ ಹಾಕೊಂಡಿದೀನಿ. ಸ್ಟಾರ್ಟ್ ಇಲ್ಲಿ 1 ಬ್ಲಾಕ್ 2 ಬ್ಲಾಕ್. ಇವಾಗ ನಾನು ಚೈನ್ ಗಳನ್ನ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೆಕ್ಸ್ಟ್ ಇಲ್ಲಿ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಮತ್ತೆ ಇವಾಗ ಇನ್ನ ಒಂದು ತ್ರಿಬಲ್ ಕ್ರೋಶೆ, 2 ತ್ರಿಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ 3 ಚೈನ್ ಗಳನ್ನ ಹಾಕೊಳ್ಳೋಣ. ಈ ಜಾಗದಲ್ಲಿ 2 ಚೈನ್ ಕೂಡ ಹಾಕೋಬಹುದು, 3 ಚೈನ್ ಕೂಡ ಹಾಕೋಬಹುದು. ವೇರಿಯೇಷನ್ ನೋಡಿ ನೀವು ಹಾಕೋಬಹುದು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನೋಡಿ 3 ಚೈನ್ ಹಾಕೊಂಡು ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಇಲ್ಲಿ ನಾವೇನು 4 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ರೀತಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳುವಂಥದ್ದು. ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಇನ್ನ ಒಂದು ತ್ರಿಬಲ್ ಕ್ರೋಶೆ, ಸೇಮ್ 4 ಚೈನ್ ನ ಗ್ಯಾಪ್ಗೆ ನಾವು ವರ್ಕ್ ಮಾಡ್ಕೋಬೇಕು. ಎರಡರಲ್ಲಿ ಒಂದು, ಮತ್ತೆ ಎರಡರಲ್ಲಿ ಒಂದು, ಮತ್ತೆ ಎರಡರಲ್ಲಿ ಒಂದು. ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕೊಳ್ಳಿ.
1 2 3 3 ಚೈನ್ ಹಾಕೊಂಡು ಮತ್ತೆ ಇವಾಗ 2 ತ್ರಿಬಲ್ ಕ್ರೋಶೆ, 2 ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನು, ಮತ್ತೆ 2 ತ್ರಿಬಲ್ ಕ್ರೋಶೆ. ಕೆಲವೊಂದು ಸತಿ ನಾವು 3 ಚೈನ್ ಗ್ಯಾಪ್ಗೆ 2 ಚೈನ್ ಹಾಕಿ ಕೂಡ ವರ್ಕ್ ಮಾಡ್ಕೋಬಹುದು. ನೋಡಿ ಇವಾಗ 2ನೇ ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2ನೇ ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕೋಬೇಕು. ನೋಡಿ 2 ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್, ಮತ್ತೆ ಇವಾಗ ಚೈನ್ ಹಾಕೊಂಡು ಸೇಮ್ 4 ಚೈನ್ ನ ಗ್ಯಾಪ್ಗೆ 2 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ 2ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 4 ಚೈನ್ ನ ಗ್ಯಾಪ್ಗೆ 8 ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. 8 ಅಂದ್ರೆ ಕೊನೆ ತ್ರಿಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ಇವಾಗ 3 ಚೈನ್ಗಳನ್ನ ಹಾಕೋಬೇಕು. 3 ಚೈನ್ ಹಾಕೊಂಡು ನೋಡಿ ಇಲ್ಲಿ ಈ ಕಡೆ ಕೊನೆ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೋಬೇಕು. ಅಂದ್ರೆ ಆರ್ಚ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 3 ಚೈನ್ ಹಾಕಿದ್ವಿ, ಎಂಡ್ ಮಾಡ್ಬೇಕಾದ್ರೂ ಅಷ್ಟೇ 3 ಚೈನ್ ನ ಹಾಕೊಂಡಿದೀನಿ. ನೋಡಿ ಇದು ಈ ರೀತಿ ಬಂದಿದೆ. ಎಂಡಿಂಗ್ ಅಲ್ಲೂ 3 ಚೈನ್, ಸ್ಟಾರ್ಟಿಂಗ್ ಅಲ್ಲೂ 3 ಚೈನ್, ಹಾಗೆ 2 ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ನ ಹಾಕೊಂಡಿದೀನಿ. ಮತ್ತೆ ಇವಾಗ 4 ಚೈನ್ಗಳು ಹಾಕೊಳ್ಳೋಣ. ಇಲ್ಲಿ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಗ್ಯಾಪ್ ಬರುತ್ತಲ್ವಾ, ಅಲ್ಲಿಗೆ 4 ಚೈನ್ ನ ಲಾಕ್ ಮಾಡುವಂತದ್ದು. ಮತ್ತೆ 4 ಚೈನ್ ಹಾಕೋಬೇಕು. ನಾಲ್ಕು ಚೈನ್ ಹಾಕೊಂಡು ನೋಡಿ ಇಲ್ಲಿ ಕೊನೆ ಡಬಲ್ ಕ್ರೋಶೆ ಮೇಲೆ 4 ಚೈನ್ ನ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ಇದು ಈ ಕಡೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಬೇಕು. ಇಲ್ಲಿ 4 ಚೈನು 3 ಟೈಮ್ಸ್ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು 4 ಚೈನು 2 ಟೈಮ್ಸ್ ಹಾಕಿದ್ದೀನಿ. ನೋಡಿ 1 2, ಆಮೇಲೆ ಆರ್ಚ್ ಮಾಡಿದೀನಿ. ಆರ್ಚ್ ಎಂಡ್ ಆದ್ಮೇಲೆ 4 ಚೈನು 3 ಟೈಮ್ಸ್ ಹಾಕಿದೀನಿ. ಮತ್ತೆ ಇವಾಗ 3 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಡೈರೆಕ್ಟ್ ಆಗಿ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ಆರ್ಚ್ ಯಾವ ರೀತಿ ನಾವು ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಅನ್ನ ಇಲ್ಲೂ ಕೂಡ ನಾವು ಪ್ರತಿ ಆರ್ಚ್ ನ ಮಾಡ್ಕೋತಾ ಹೋಗ್ಬೇಕು. ನೋಡಿ ಇದೇ ತರ ಪೂರ್ತಿ ಎಂಡ್ ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ ಎಂಡ್ ವರೆಗೂ ಮಾಡಿ ಆಗಿದೆ. ಇವಾಗ ಮತ್ತೆ ನಾನು ಪಿಂಕ್ ಕಲರ್ ದಾರನೇ ತಗೋತಾ ಇದ್ದೀನಿ. ಸೊ ಕೊನೆಯಲ್ಲಿ ಜಸ್ಟ್ ಆರ್ಚ್ ಅಷ್ಟೇ ಬಂತು, ಚೈನ್ ಹಾಕೋದಕ್ಕೆ ಜಾಗ ಇರಲಿಲ್ಲ. ಸೊ ಆರ್ಚ್ ಇಂದ ನಾನು ಎಂಡ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ಪಿಂಕ್ ಕಲರ್ ದಾರನ ಲಾಕ್ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಇತ್ತಲ್ವಾ, ಅದ್ರ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕೊಂಡು ಫಸ್ಟ್ 4 ಚೈನ್ ಲಾಕ್ ಇದೆ ಅಲ್ವಾ, ನೋಡಿ ಈ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಲಾಕ್ ಅಂದ್ರೂ ಒಂದೇನೆ, ಸಿಂಗಲ್ ಕ್ರೋಶೆ ಅಂತ ಅಂದ್ರೂ ಕೂಡ ಒಂದೇನೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಈ 3 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ಸೇಮ್ 3 ಚೈನ್ ನ ಗ್ಯಾಪ್ಗೆನೆ ಡಬಲ್ ಕ್ರೋಶೆ. ನೋಡಿ ಇದೇ ತರ ವರ್ಕ್ ಅನ್ನ ಮಾಡ್ಕೊತಾ ಹೋಗ್ಬೇಕು. 3 ಡಬಲ್ ಕ್ರೋಶೆ ಆಯ್ತು. ಇವಾಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ನಾವ್ ಏನ್ ಮಾಡಿದ್ವಿ ಅಲ್ವಾ, 2 ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ಮೇಲೆ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಬೇಕು. ನೋಡಿ ಈ ಪಾಯಿಂಟ್ಗೆ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ನೋಡಿ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಿಮ್ಗೆ ಡಬಲ್ ಕ್ರೋಶೆ ಮಾಡೋದಕ್ಕೆ ಕಷ್ಟ ಆಯ್ತು ಅಂದ್ರೆ ಇಲ್ಲಿ ಲಾಕ್ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬಹುದು. ಒಂದು ಚೈನ್ ಹಾಕಿ ಸೇಮ್ 3 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೋಬಹುದು. ಬಟ್ ನಾನ್ ಮಾಡ್ಬೇಕಾದ್ರೆ ಒಂದು ಚೈನ್ ಹಾಕಿ ಮಾಡೋದಿಲ್ಲ,
ಡೈರೆಕ್ಟ್ ಆಗಿ ನಾನು ಡಬಲ್ ಕ್ರೋಶೆ ಮಾಡ್ತೀನಿ. ಯಾಕೆಂದ್ರೆ ಕೆಲವೊಬ್ಬರಿಗೆ ಲಾಕ್ ಆದ್ಮೇಲೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಚಿಕ್ಕದ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಚಿಕ್ಕದ್ ಬರೋದಕ್ಕಿಂತ ಒಂದ್ ಸ್ವಲ್ಪ ಲೆಂತಿ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಚೈನ್ ಹಾಕೊಳ್ಳಿ ಅಂತ ಹೇಳೋದು. ಸೊ ಫಸ್ಟ್ ಇಲ್ಲಿ 3 ಚೈನ್ ಗ್ಯಾಪ್ಗೆ 5 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ವಿ. ಮತ್ತೆ ಇಲ್ಲೂ ಸಹ ನಾನು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಲೆಂತ್ ಕಡೆ ಫೋಕಸ್ ಮಾಡ್ಕೊಳ್ಳಿ. ಲೆಂತ್ ನ ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದ್ರೆ ಕರೆಕ್ಟ್ ಲೆಂತ್ ಅಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆ ಆದ್ಮೇಲೆ 2 ತ್ರಿಬಲ್ ಕ್ರೋಶೆ ಮಧ್ಯೆ ಮೇಲೆ ಚೈನ್ ಗ್ಯಾಪ್ ಕಾಣಿಸುತ್ತಲ್ವಾ, ಅಲ್ಲಿಗೆ ಲಾಕ್ ಮಾಡೋದು. ಲಾಕ್ ಆದ್ಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ನಾನು ಚೈನ್ ಹಾಕೊಂಡಿಲ್ಲ, ನನ್ಗೆ ಸ್ವಲ್ಪ ಲೆಂತ್ ಆಗಿ ಹೀಗೆ ಮಾಡ್ಕೊಳ್ಳೋ ಅಭ್ಯಾಸ ಇದೆ. ಸೊ ಹಾಗಾಗಿ ಡೈರೆಕ್ಟ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಲೆಂತ್ ಬರಲ್ಲ ಅಂದ್ರೆ ಮಾತ್ರ ಒಂದು ಚೈನ್ ಹಾಕಿ ಮಾಡಿ, ಇಲ್ಲಾಂದ್ರೆ ಲೆಂತ್ ನಾವು ಮಾಡ್ತೀವಿ ಅನ್ನೋರು ಚೈನ್ ಹಾಕೋದ್ ಬೇಡ, ಹಾಗೆ ವರ್ಕ್ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು 3mm ಸೈಜ್ ಅಲ್ಲಿ ಬೀಡ್ ನ ತಗೋತಾ ಇದ್ದೀನಿ. ಬೀಡ್ ನ ಹಾಕೊಂಡು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ, ಸೇಮ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ. ಇದು 3ನೇ ಡಬಲ್ ಕ್ರೋಶೆ. ಇವಾಗ ಮಾಡ್ತಾ ಇರೋದು 4ನೇ ಡಬಲ್ ಕ್ರೋಶೆ. ಇದು 5ನೇ ಡಬಲ್ ಕ್ರೋಶೆ. ನೋಡಿ 5 ಆದ್ಮೇಲೆ ಮತ್ತೆ 2 ತ್ರಿಬಲ್ ಕ್ರೋಶೆ ಮಧ್ಯ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಅಲ್ಲ, ಮೇಲೆ ಚೈನ್ಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ತರ ಫುಲ್ 2 ಚೈನ್ ನ ಗ್ಯಾಪ್ ಗಳನ್ನ ಫಿಲ್ ಮಾಡ್ಕೋತೀನಿ ನಾನು. ಫ್ರೆಂಡ್ಸ್ ನೋಡಿ ಇಲ್ಲಿ ಫುಲ್ 2 ಚೈನ್ ನ ಗ್ಯಾಪ್ ಗಳು ಫಿಲ್ ಆಯ್ತು. ಡೈರೆಕ್ಟ್ ಆಗಿ ನೆಕ್ಸ್ಟ್ ಇಲ್ಲಿ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಫಸ್ಟ್ ಲಾಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇಲ್ಲಿ 4 ಚೈನ್ ನ ಲಾಕ್ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ನಾನು ಹತ್ರದಿಂದ ತೋರಿಸ್ತೀನಿ. ಪೆಟಲ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ. ಹತ್ರದಿಂದ ತೋರಿಸ್ತೀನಿ ನೋಡಿ, ಇನ್ನ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಕರೆಕ್ಟ್ ಆಗಿ ಡಿಸೈನ್ ಅದು. ಸೊ ನಿಮ್ಗೆ ಸ್ವಲ್ಪ ಫ್ಲಿಪ್ ಆಯ್ತು ಅಂತ ಅನ್ಸಿದ್ರೆ ಕೌಂಟಿಂಗ್ಸ್ ನ ಚೇಂಜ್ ಮಾಡ್ಕೋಬಹುದು. ಈ ಕೌಂಟಿಂಗ್ಸ್ ನ ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಅಂದ್ರೆ ನಾನು 5 ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಸೊ ಆ ಜಾಗದಲ್ಲಿ 4 ಡಬಲ್ ಕ್ರೋಶೆ ಕೂಡ ನೀವು ಹಾಕೋಬಹುದು. ಮತ್ತೆ ಇವಾಗ ಆರ್ಚ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾನು ಚೈನ್ ಗಳನ್ನ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕೊಂಡು ನೋಡಿ ಇಲ್ಲಿಗೆ 4 ಚೈನ್ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇದು ಕುಚ್ ಕಟ್ಟೋದಕ್ಕೆ ಜಾಗ. ಮತ್ತೆ ನೆಕ್ಸ್ಟ್ 4 ಚೈನ್ಗೆ ಒಂದು ಲಾಕ್, ಮತ್ತೆ 3 ಚೈನ್ ನ ಗ್ಯಾಪ್ಗೆ ಡಬಲ್ ಕ್ರೋಶೆ. ಸೊ ಇದೇ ತರ ಮಾಡಿ ನಾನು ಡಿಸೈನ್ ಕಂಪ್ಲೀಟ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ನ ಕಟ್ಟೋದಕ್ಕೆ 157 ದಾರ ತಗೊಂಡು ನಾನು ಕುಚ್ನ ಕಟ್ಟಿರೋದು. ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದ್ರೆ 950 ಇಂದ 1200 ವರೆಗೂ ಚಾರ್ಜ್ ಮಾಡ್ಬೋದು. ತುಂಬಾ ಕಡಿಮೆ ಬೀಡ್, ಅಂದ್ರೆ ಬೇಸ್ ಲೈನ್ ಅಷ್ಟೇ ಬೀಡ್ ಹಾಕಿರೋದು. ತುಂಬಾನೇ ಚೆನ್ನಾಗಿದೆ ಡಿಸೈನ್. ಒಂದ್ಸತಿ ನೀವು ಹೊಸದಾಗಿ ಕಸ್ಟಮರ್ ಗೆ ಕೊಡ್ಬೇಕು ಅಂತ ಅಂದ್ರೆ ಈ ಒಂದು ಡಿಸೈನ್ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ಮೊದಲನೇ ಆರ್ಚ್ಗೆ ನಾನು 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರ್ ಲೈನ್ ಅಲ್ಲಿ. ಸೆಕೆಂಡ್ ಆರ್ಚ್ಗೆ 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ 5 ಮಾಡಿದ್ರೆ ಸ್ವಲ್ಪ ಫ್ಲಿಪ್ ಆಗೋತ್ರ ಇಲ್ಲ ಓವರ್ಲ್ಯಾಪ್ ಆಗೋತರ ಆಗುತ್ತೆ ಅಂತ ಅನ್ಸಿದ್ರೆ 5 ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬಹುದು. ಎಲ್ಲಿಗೆ ಅಂತ ಅಂದ್ರೆ ಪೆಟಲ್ಸ್ ನ ಮಾಡಿದೀನಿ ಅಲ್ವಾ, ಆ ಒಂದು ಜಾಗಕ್ಕೆ. ಫ್ರೆಂಡ್ಸ್ ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೆಟೀರಿಯಲ್ಸ್ ಡೀಟೇಲ್ಸ್ ಏನಾರ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ನ ಕೊಟ್ಟಿರ್ತೀನಿ, ಅಲ್ಲಿ ನೀವು ಒಂದ್ಸತಿ ಚೆಕ್ ಮಾಡ್ಕೋಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.